ದೇವರ ಮಕ್ಕಳಾಗುವ ಅಧಿಕಾರವನ್ನ ಅವರು ಹೊಂದಿಕೊಂಡ್ರೆ ಎಂಬುದಾಗಿ. ಹಾಗಾದ್ರೆ ಇವತ್ತು ನಾವು ಆತನನ್ನು ಅಂಗೀಕರಿಸಿದ್ದೇವೆ. ಇವತ್ತು ನಾವು ಯಾರಾಗಿದ್ದೇವೆ? ಹಾಗಾದ್ರೆ ಯಾರಾಗಿದೆ? ಗಟ್ಟಿಯಾಗಿ ಹೇಳ್ಬೇಕು, ಯಾರಾಗಿದ್ದೇವೆ? ನಾವು ದೇವರ ಮಕ್ಕಳಾಗಿದ್ದೇವೆ. ನಾವು ಇವತ್ತು ಇಸ್ರಾಯೇಲ್ ಆಗಿದ್ದೇವೆ. ನಮ್ಮೊಳಗೆ ಇವತ್ತು ಜೀವ ಉಂಟು. ಆ ಯಾವ್ಯಾವ ದೇವರನ್ನು ನಾವು ಸ್ವಲ್ಪ ಸಮಯ ಆರಾಧನೆ ಮಾಡೋಣ. ನಾವೆಲ್ಲ ನಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರ ಪ್ರಸನ್ನತೆಯನ್ನು ಕೇಳೋಣ. ದೇವರನ್ನು ಹೇಳೋಣ, ನಾವು ಹೋಗುವ ಸ್ಥಳದಲ್ಲೆಲ್ಲಪ್ಪ ನಿನ್ನ ಪ್ರಸನ್ನತೆ ಚಲಿಸಲಿ ಅಪ್ಪ, ನಿನ್ನ ಸಾನ್ನಿಧ್ಯ ಚಲಿಸಲಿ ಅಪ್ಪ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಆತನು ಮಾಡಿದಂತ ಎಲ್ಲ ಉಪಕಾರಗಳನ್ನು ನೆನೆಸುತ್ತಾ, ಆತನು ಮಾಡಿದ ಎಲ್ಲ ಮಹತ್ ಕಾರ್ಯಗಳನ್ನು ನೆನೆಸುತ್ತಾ, ಆತನು ಮಾಡಿದಂತ ಎಲ್ಲ ಅದ್ಭುತ ಕೃತ್ಯಗಳನ್ನು ನೆನೆಸುತ್ತಾ, ಆತನು ಕೊಟ್ಟಂತ ಆಶೀರ್ವಾದವನ್ನು ನೆನೆಸುತ್ತಾ, ಇವತ್ತು ಯಾವ ದೇವರಿಗೆ ಸ್ತೋತ್ರ
ದೇವರ ವಾಕ್ಯದ ಕಡೆಗೆ ನಾವು ಹೋಗುವ. ನಾನು ಆರಿಸಿಕೊಂಡ ಭಾಗ ಅದು ಕೀರ್ತನೆಗಳ ಪುಸ್ತಕ 50ನೇ ಕೀರ್ತನೆ, ಅದರಲ್ಲಿ 14ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. ಕೀರ್ತನೆಗಳ ಪುಸ್ತಕ 50ನೇ ಕೀರ್ತನೆ, ಅದರಲ್ಲಿ 14ನೇ ವಾಕ್ಯ. ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯ ಇರ್ತದೆ, ದೇವರಿಗೆ ಏನು ಸಮರ್ಪಿಸಬೇಕಂತೆ? ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ ಎಂಬುದಾಗಿ. ಹಲ್ಲೆಲೂಯಾ. ಹಾಗಾದ್ರೆ ಸ್ತುತಿ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದ್ರೆ ದೇವರು ದೊಡ್ಡ ಕಾರ್ಯ ನಮ್ಮ ಜೀವಿತದಲ್ಲಿ ಮಾಡ್ತಾನೆ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಯಾವಾಗ ನಾವು ಗುಡುಗುಟ್ಟುತ್ತೇವೋ ಆಗ ದೇವರ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಸತ್ಯವೇದ ಹೇಳ್ತದೆ ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ ಎಂಬುದಾಗಿ. ಹಾಗಾದ್ರೆ ದೇವರು ನಮ್ಮ ಜೀವಿತದಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರು ಬಯಸುವುದೇನು ಗೊತ್ತಿದ್ದ? ನಾವು ಯಾವಾಗಲೂ ದೇವರಿಗೆ ಏನ್ ಮಾಡಬೇಕು? ಸ್ತುತಿ ಯಜ್ಞವನ್ನು ಸಮರ್ಪಿಸಬೇಕು ಎಂಬುದಾಗಿ. ಯಾಕಂತ ಹೇಳಿದ್ರೆ ನಾವು ಸ್ತುತಿಯನ್ನು ಸಮರ್ಪಿಸುವಾಗ ದೇವರನ್ನು ನಾವು ಗೌರವಿಸುವವರಾಗಿದ್ದೇವೆ. ಹಲ್ಲೆಲೂಯಾ. ಅದಕ್ಕೆ ಅದೇ ಕೀರ್ತನೆ 50ನೇ ಕೀರ್ತನೆ 23ನೇ ವಾಕ್ಯದಲ್ಲಿ ಹೇಳ್ತದೆ ನೋಡಿ, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುತ್ತಾರೆ. ನೋಡಿ ಪ್ರಿಯರೇ, ಹಾಗಾದ್ರೆ ದೇವರು ಹೇಳುವುದೇನು? ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುತ್ತಾರೆ. ಹಾಗಾದ್ರೆ ಯಾವಾಗ ನೀವು ಸ್ತುತಿ ಯಜ್ಞವನ್ನು ಸಮರ್ಪಿಸ್ತೀರಿ ಆಗ ದೇವರು ಗೌರವಿಸ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ. ನಾನು ಹೇಳಿಕ್ಕೆ ಇಷ್ಟಪಡುವುದು ಏನಂತ ಹೇಳಿದ್ರೆ, ದೇವರು ಯಾವಾಗಲೂ ನಮ್ಮಲ್ಲಿ ಬಯಸುವುದು ದೇವರಿಗೆ ಸ್ತೋತ್ರ ಹೇಳಬೇಕು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ವಿಷಯ ಬರೆದ ಪ್ರವಾದನ ಗ್ರಂಥದಲ್ಲಿ ದೇವರು ನಮ್ಮನ್ನು ಯಾಕೆ ಹುಟ್ಟು ಮಾಡಿದ ಗೊತ್ತುಂಟಾ? ಆತನ ಸ್ತೋತ್ರವನ್ನು ಪ್ರಚುರಪಡಿಸಲಿಕ್ಕೆ, ನಾವು ಆತನು ಆರಿಸಿದ ಆಪ್ತ ಜನರು ಎಂಬುದಾಗಿ. ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ನಾವು ಯಾಕೆ ದೇವರು ನಮ್ಮನ್ನು ಹುಟ್ಟು ಮಾಡಿದ್ದು? ಆತನಿಗೆ ಸ್ತೋತ್ರ ಹೇಳಲಿಕ್ಕೆ ದೇವರು ಹುಟ್ಟು ಮಾಡಿದ್ದಾನೆ. ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ ನಮ್ಮ ದೇವರಿಗೆ ಯಾವಾಗಲೂ ಸ್ತೋತ್ರವನ್ನು ಸಲ್ಲಿಸಬೇಕು ಎಂಬುದಾಗಿ ಆತನು ಬಯಸುವವನಾಗಿದ್ದಾನೆ. ನೀವು ನೋಡಿ ಕೀರ್ತನೆಗಳ ಪುಸ್ತಕ 69ನೇ ಕೀರ್ತನೆ 30ನೇ ವಾಕ್ಯವನ್ನು ಗಮನಿಸುವುದಾದ್ರೆ, ಕೀರ್ತನೆಗಳ ಪುಸ್ತಕ 69ನೇ ಕೀರ್ತನೆ 30ನೇ ವಾಕ್ಯ ಏನ್ ಹೇಳ್ತದೆ ಓದಿ ನೋಡ್ರಿ. ನಾನು ಸಂಕೀರ್ತಿಸುತ್ತಾ ದೇವರ ನಾಮವನ್ನು ಕೊಂಡಾಡುವೆನು. ಅಲ್ಲಿ ವಾಕ್ಯ ಇರ್ತದೆ, ನಾನು ಯಾವಾಗಲೂ ಸಂಕೀರ್ತಿಸುತ್ತಾ ದೇವರ ನಾಮವನ್ನು ಕೊಂಡಾಡುತ್ತೇನಂತೆ. ಹಾಗಾದ್ರೆ ನಾನು ಹೇಳ್ತೇನೆ, ಎಲ್ಲದಕ್ಕಿಂತ ಮೊದಲು ನಾವು ಈ ದೇವರಿಗೆ ಏನ್ ಹೇಳ್ಬೇಕಂತೆ? ಸ್ತೋತ್ರ ಹೇಳ್ಬೇಕಂತೆ. ಇಸ್ರಾಯೇಲರು ಐಗುಪ್ತ ದೇಶದಿಂದ ಬಿಡುಗಡೆಯಾಗಿ ಬರುವಾಗ ಕೆಂಪು ಸಮುದ್ರ ಬಂತು. ಆಗ ದೇವರು ಕೆಂಪು ಸಮುದ್ರದಲ್ಲಿ ಬಿಡ್ಲಿಲ್ಲ, ದೇವರು ಅವರನ್ನು ಪಾರು ಮಾಡಿ ದಾಟಿಸಿದ. ಇನ್ನೊಂದು ದೊಡ್ಡ ಎರಿಕೋ ಕೋಟೆ ಬಂತು. ಎರಿಕೋ ಕೋಟೆ ಅಂತ ಹೇಳಿದ್ರೆ ಅದು ದೊಡ್ಡ ಕೋಟೆ. ಅದನ್ನು ಕೆಳವದೆ ಮುಂದೆ ಹೋಗ್ಲಿಕ್ಕೆ ಅವರಿಗೆ ಆಗುವುದಿಲ್ಲ. ಆಗ ಅಷ್ಟು ದೊಡ್ಡ ಕೋಟೆ ಅದು ಹೇಗೆ ಬಿತ್ತಂತ ಹೇಳಿದ್ರೆ, ಯಾವುದ್ರ ಮೂಲಕ ಬಿತ್ತದು? ಸ್ತೋತ್ರ ಹೇಳುವಾಗ ಬಿತ್ತಂತೆ. ಆಮೇಲೆ ದೊಡ್ಡ ಕೋಟೆ ಸ್ತೋತ್ರ ಹೇಳುವಾಗಲೇ ಬಿತ್ತು. ಹಾಗಾದ್ರೆ ಅದು ಬೀಳುವುದಕ್ಕಿಂತ ಮುಂಚೆ ಏನು ಹೇಳಿದ್ರು ಅವರು? ಸ್ತೋತ್ರ ಹೇಳಿದ್ರು. ಆಮೇಲೆ ಅಲ್ಲಿ ಇವತ್ತು ಹೇಳಿದ್ರಿ, ನಿನ್ನ ಪರಿಸ್ಥಿತಿ ಬದಲಾಗಬೇಕಾ? ಪರಿಸ್ಥಿತಿಯನ್ನು ನೋಡಿ ನೀನು ದೇವರಿಗೆ ಸ್ತೋತ್ರ ಹೇಳಬೇಕು. ಅಲ್ಲಿ ಪರಿಸ್ಥಿತಿ ಏನೇ ಆದ್ರೂ ತೊಂದರೆ ಇಲ್ಲ, ನೀನು ಮೊದಲು ಸ್ತೋತ್ರ ಹೇಳುವಾಗಲೇ ದೇವರ ಅದ್ಭುತಗಳನ್ನು ಆತನು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ನಾನು ಬಲವಾಗಿ ನಂಬ್ತೇನೆ, ದೇವರು ಇವತ್ತು ನಿಮ್ಮ ಜೀವಿತದ ಅಂತ ಕಾರ್ಯವನ್ನು ಆತನು ಮಾಡುವವನಾಗಿದ್ದಾನೆ. ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಒಂದು ಅದ್ಭುತ ಆಗುವ ಮೊದಲು ನಾವು ಸ್ತೋತ್ರ ಹೇಳಬೇಕು ಎಂಬುದಾಗಿ. ಯೇಸು ಸ್ವಾಮಿ ಹಾಗೆ ನೀವು ಯೋಹಾನನ್ನು ಬರೆದ ಸುವಾರ್ತೆ 11ನೇ ಅಧ್ಯಾಯ 41ನೇ ವಾಕ್ಯಕ್ಕೆ ನೀವು ಗಮನಿಸುವುದಾದ್ರೆ, ಯೋಹಾನನ್ನು ಬರೆದ ಸುವಾರ್ತೆ 11ನೇ ಅಧ್ಯಾಯ 41ನೇ ವಾಕ್ಯದಲ್ಲಿ ನೀವು ಓದಿರಿ. ಯೇಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ, ತಂದೆಯೇ ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ. ಯೇಸು ಸ್ವಾಮಿ ಹೇಳ್ತಾನೆ, ಕಲ್ಲು ಉರುಳಿಲ್ಲ, ಲಾಜರು ಸಮಾಧಿಯಿಂದ ಹೊರಗೆ ಬರಲಿಲ್ಲ. ಅದರ ಮೊದಲು ಯೇಸು ಸ್ವಾಮಿ ಏನ್ ಹೇಳ್ತಾನೆ? ತಂದೆ ನಿನ್ನನ್ನು ಕೊಂಡಾಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ನಮಗೆಲ್ಲರಿಗೂ ಗೊತ್ತುಂಟು, ಮಾರ್ಥ, ಮರಿಯಳು, ಲಾಜರು ಇವರ ಒಂದು ಕುಟುಂಬ ಯೇಸುವನ್ನು ಪ್ರೀತಿಸುವ ಕುಟುಂಬ. ಆ ಕುಟುಂಬದಲ್ಲಿ ಏನು ಬಂತು? ಒಂದು ಮರಣ ಬಂತು. ಮರಣ ಬಂದ 3 ದಿವಸದ ನಂತರ ಯಾರು ಬರುದು? ಯೇಸು 4ನೇ ದಿವಸದಲ್ಲಿ ಬರ್ತಾರೆ. 4ನೇ ದಿವಸ ಬರುವಾಗ ಅವರೆಲ್ಲ ಹೇಳ್ತಾರೆ, ನೀನು ಮೊದಲು ಬರ್ತಿದ್ರೆ ನನ್ನ ತಮ್ಮನ್ನು ಸಾಯ್ತಿರಲಿಲ್ಲ ಎಂಬುದಾಗಿ. ಆಗ ಯೇಸು ಸ್ವಾಮಿ ಕೇಳ್ತಾರೆ, ಎಲ್ಲಿಟ್ಟಿದ್ದಾರೆ? ಹೋಗಿ ತೋರಿಸಿ ಅಂತ ಹೇಳುವಾಗ ಅಲ್ಲಿ ಬರುವಾಗ ಒಂದು ಸಮಾಧಿಗೆ ಕಲ್ಲನ್ನು ಹಾಕಿದ್ದಾರೆ. ಸಮಾಧಿಯನ್ನು ಕಲ್ಲಲ್ಲಿ ಹಾಕುವಾಗ ಯೇಸು ಸ್ವಾಮಿ ಆ ಸಮಾಧಿಯ ಮಧ್ಯೆ ನಿಂತು ಹೇಳ್ತಾರೆ, ತಂದೆ ನಾನು ನಿನ್ನನ್ನು ಕೊಂಡಾಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಆಗ ಏನಾಯ್ತು? ಸಮಾಧಿಯ ಕಲ್ಲು ಉರುಳುತ್ತದೆ,
ಯಾರು ಲಾಜರ್ ಹೊರಗೆ ಬರ್ತಾನೆ. ಇವತ್ತು ನಾನು ಹೇಳ್ತೇನೆ, ಇವತ್ತು ನಿಮ್ಮ ಜೀವಿತದಲ್ಲಿ ನೀವು ಕಾಣುವ ಕಷ್ಟ, ನೀವು ಕಾಣುವ ಹೋರಾಟ, ಇದರ ಮಧ್ಯೆ ನೀವು ದೇವರಿಗೆ ಸ್ತೋತ್ರ ಹೇಳುವುದಾದ್ರೆ ಆ ಸ್ತೋತ್ರದ ಮಧ್ಯೆ ಅದ್ಭುತ ಮಾಡುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಹಲ್ಲೆಲೂಯಾ. ನಾವು ಯಾವಾಗಲೂ ಪರಿಸ್ಥಿತಿಯನ್ನು ನೋಡ್ತೇವೆ, ಪರಿಸ್ಥಿತಿಯನ್ನು ನೋಡಬಾರ್ದು, ಪರಿಸ್ಥಿತಿಯನ್ನು ಬದಲು ಮಾಡುವ ದೇವರಿಗೆ ಸ್ತೋತ್ರ ಹೇಳ್ಬೇಕು. ಇವತ್ತು ಎಷ್ಟು ಜನ ನಂಬ್ತೀರಿ? ಇವತ್ತು ನಿಮ್ಮ ಜೀವಿತದಲ್ಲಿ ಕೆಲವೊಂದು ಅಸಾಧ್ಯವಾದ ಸಂಗತಿ ಇರುವುದಾದ್ರೆ ಅದರ ಮಧ್ಯೆ ದೇವರಿಗೆ ಸ್ತೋತ್ರ ಹೇಳ್ರಿ. ದೇವರು ಅದ್ಭುತಗಳನ್ನು ಮಾಡುವವನಾಗಿದ್ದಾನೆ. 147ನೇ ಕೀರ್ತನೆಯಲ್ಲಿ 1ನೇ ವಾಕ್ಯ ನೀವು ಗಮನಿಸುವುದಾದ್ರೆ 147ನೇ ಕೀರ್ತನೆ 1ನೇ ವಾಕ್ಯ ಏನು ಹೇಳ್ತದೆ ಗೊತ್ತುಂಟಾ? ನಮ್ಮ ದೇವರನ್ನು ಸ್ತುತಿಸುವುದು ಒಳ್ಳೆಯದು, ಸಂತೋಷಕರವಾಗಿದೆ ಎಂಬುದಾಗಿ. ಹಾಗಾದ್ರೆ ನಮ್ಮ ದೇವರನ್ನು ಸ್ತುತಿಸುವುದು ಏನಾಗಿದೆ? ಒಳ್ಳೆಯದಾಗಿದೆ, ಅದು ಸಂತೋಷಕರವಾಗಿದೆ ಎಂಬುದಾಗಿ ಸತ್ಯವೇದ ಹೇಳ್ತಾ ಉಂಟು. ಆಮೇಲೆ ಹಲ್ಲೆಲೂಯಾ. ಸಾಧಾರಣವಾಗಿ ನಾವು ಸಮಸ್ಯೆಗಳು ಬರುವಾಗ ನಾವು ಸಮಸ್ಯೆಯ ಬಗ್ಗೆ ಮಾತನಾಡ್ತೇವೆ, ರೋಗಗಳ ಮಧ್ಯೆ ಬರುವಾಗ ರೋಗಗಳ ಮಧ್ಯೆ ಮಾತನಾಡ್ತೇವೆ. ಆದ್ರೆ ದೇವರ ವಾಕ್ಯ ಹೇಳ್ತೇವೆ, ನೀನು ಅದಕ್ಕೆ ಫಸ್ಟ್ ಸ್ತೋತ್ರ ಹೇಳ್ಬೇಕು. ಹಲ್ಲೆಲೂಯಾ. ಅದಕ್ಕೆ ಹೇಳುದು ಯಾಕೆ ಸ್ತೋತ್ರ ಹೇಳ್ಬೇಕಂತ ಹೇಳಿದ್ರೆ ಸತ್ಯವೇದ ಹೇಳ್ತದೆ, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸ್ತಾರೆ ಎಂತಾರೆ. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ಹಾಗಾದ್ರೆ ನಿಮ್ಮ ಒಂದು ಸ್ತೋತ್ರ ಅಸಾಧ್ಯವಾದ ಕಾರ್ಯವನ್ನು ದೇವರು ಸಾಧ್ಯ ಮಾಡುತ್ತಾರೆ. ಆಮೇಲೆ ಹಲ್ಲೆಲೂಯಾ. ನೋಡಿ, ಪೌಲ ಸೀಲರ ಬಗ್ಗೆ ನಾವು ನೋಡೋದಾದ್ರೆ ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ 25ನೇ ವಾಕ್ಯ ನೀವು ಓದ್ರಿ. ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ 25ನೇ ವಾಕ್ಯ. ಅಲ್ಲಿ ನಾವು ನೋಡುತ್ತೇವೆ, ಪೌಲ ಮತ್ತು ಸೀಲರಿಗೆ ಪೆಟ್ಟು ಕೊಡ್ತಾರೆ. ಅವರು ಯಾಕೆ? ಸುವಾರ್ತೆ ಸೇವೆ ನಿಮಿತ್ತ. ಆಗ ಅವರನ್ನು ಸೆರೆಮನೆಗೆ ಹಾಕ್ತಾರೆ. ಸೆರೆಮನೆಗೆ ಹಾಕುವಾಗ ಅಲ್ಲಿ ವಾಕ್ಯ ಏನ್ ಮಾಡ್ತಾರೆ ಅವರು? ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದವನ್ನು ಹೇಳಿದ್ರಂತೆ. ನೋಡಿ, ಅವರ ಮೈಯಲ್ಲಿ ರಕ್ತ ಬರ್ತಾ ಉಂಟು, ಅವರ ಶರ್ಟ್ ಹಾಕಿದೆ, ಅವರು ಸೆರೆಮನೆಯಲ್ಲಿದ್ದಾರೆ. ಆಗ ಅವರು ಏನ್ ಮಾಡ್ತಾರೆ? ಸ್ತುತಿ ಪದ ಹೇಳ್ತಾ ಇದ್ದಾರೆ. ಅದೇನು? ದೇವರೇ ನೀನು ಒಳ್ಳೆಯವನು ಎಂಬುದಾಗಿ ಹೇಳ್ತಾ ಇದ್ದಾರೆ. ಇವತ್ತು ನಿಮ್ಮ ಶರೀರದಲ್ಲಿ ರೋಗ ಉಂಟಾ? ದೇವರೇ ನೀನು ಒಳ್ಳೆಯವರಂತ ಹೇಳಿ. ನೀವು ಸಾಲದಲ್ಲಿ ಇದ್ದೀರಾ? ದೇವರೇ ನೀನು ಒಳ್ಳೆಯವನು ಎಂಬುದಾಗಿ ಹೇಳಿ. ಯಾಕಂದ್ರೆ ಅದು ನೀನು ಗೌರವಿಸುವುದು ದೇವರನ್ನಾಗಿದೆ. ಹಲ್ಲೆಲೂಯಾ. ಸಾಧಾರಣವಾಗಿ ನಾವು ಏನ್ ಮಾಡ್ತೇವೆ? ಗುಣಗುಟ್ಟುತ್ತೇವೆ. ನಾನು ಹೇಳ್ತೇನೆ, ಯಾರೆಲ್ಲ ಸತ್ಯವೇದದಲ್ಲಿ ಗುಣಗುಟ್ಟಿದ್ರು ಅವರು ನಾಶವಾದ್ರು, ಯಾರೆಲ್ಲ ಸ್ತುತಿ ಪದಗಳನ್ನು ಹೇಳಿದ್ರು ಅವರೆಲ್ಲ ದೇವರು ರಕ್ಷಿಸಿದ್ರು. ಇವತ್ತು ನಾನು ಹೇಳ್ತೇನೆ, ಪರಿಸ್ಥಿತಿಯನ್ನು ನೋಡಿ ಭಯ ಪಡಬೇಡ. ದೇವರು ನೀನು ಒಳ್ಳೆಯವನು ಎಂಬುದಾಗಿ ಹೇಳುವಾಗ ಆತನ ಒಳ್ಳೆ ಕಾರ್ಯ ದೇವರು ಮಾಡುವವನಾಗಿದ್ದಾನೆ. ನೋಡಿ, ಅವರು ಸೆರೆಮನೆಯಲ್ಲಿದ್ದಾರೆ, ಅವರ ಮೈಯೆಲ್ಲ ರಕ್ತ ಬರ್ತಾ ಉಂಟು, ಅವರ ಅಂಗಿ ಹರಿದಿದೆ. ಅದರ ಮಧ್ಯೆ ಅವರು ಹೇಳ್ತಾರೆ, ದೇವರೇ ನೀನು ಒಳ್ಳೆಯವನು ಎಂಬುದಾಗಿ. ಆಗೇನಾಯ್ತು? ಬೈಬಲ್ ಸೆರೆಮನೆಯ ಬಾಗಿಲು ತೆರೆಯಿತು ಎಂಬುದಾಗಿ. ಅವರ ಕೈಯಲ್ಲಿ ಹಾಕಿದ ಸರಪಳಿಗಳು ಬಿಚ್ಚಲ್ಪಟ್ಟಿದ್ದಂತ ವಾಕ್ಯ ಹೇಳ್ತದೆ. ನೋಡಿ ಪ್ರಿಯ, ಇವತ್ತು ನಾನು ಹೇಳ್ತೇನೆ, ನಿನ್ನ ಸೆರೆಪಳಿಯನ್ನು ಬಿಚ್ಚಬೇಕಾದ್ರೆ ನೀನು ಮಾಡಬೇಕಾದದ್ದು ದೇವರಿಗೆ ಸ್ತೋತ್ರ. ನೀನು ರೋಗದಿಂದ ಹೊರಗೆ ಬರಬೇಕಾದ್ರೆ ನೀನು ಹೇಳ್ಬೇಕಾದ್ರೆ ದೇವರಿಗೆ ಸ್ತೋತ್ರ. ಆಮೇಲೆ ಹಲ್ಲೆಲೂಯಾ. ಯಾಕೆ ಅಂತ ಹೇಳಿದ್ರೆ ಸ್ತೋತ್ರದ ಮಧ್ಯೆ ಇಳಿದು ಬರುವ ದೇವರು ನಮ್ಮ ದೇವರಾಗಿದ್ದಾರೆ. ಎಷ್ಟು ಜನ ನಂಬ್ತೀರಿ? ಎಷ್ಟು ಜನ ನಂಬ್ತೀರಿ? ನಾನು ಬಲವಾಗಿ ನಂಬ್ತೇನೆ. ಅಲ್ಲಿ ನಿನ್ನ ನಂಬಿಕೆ ಒಂದು ಟೆಸ್ಟ್ ಆಗ್ತದೆ. ನೀನು ಬೀಳುವಿ, ಆದ್ರೆ ಕರ್ತನು ನಿನಗೆ ಎಬ್ಬಿಸುವವನಾಗಿದ್ದಾನೆ. ಅಲ್ಲಿ ನೀವು ಕರ್ತನನ್ನು ಪ್ರೀತಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಯಾವ ಪರಿಸ್ಥಿತಿ ಇದ್ರೂ ಸಹ ದೇವರು ಅದನ್ನು ಬದಲಾಯಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ನಮ್ಮ ವಿಶ್ವಾಸ ದೇವರಲ್ಲಿ ಆಗಿದೆ. ಅಲ್ಲಿ ನಾವು ಡಾಕ್ಟರ್ ಬಳಿಗೆ ಹೋಗುವ ಮೊದಲು ದೇವರಿಗೆ ಸ್ತೋತ್ರ ಹೇಳೋದಾದ್ರೆ ಎಲ್ಲ ರಿಪೋರ್ಟ್ ಸ್ತೋತ್ರದ ಬಗ್ಗೆ ಅದ್ಭುತವಾಗಿ ದೇವರು ಟರ್ನ್ ಮಾಡುವವನಾಗಿದ್ದಾನೆ. ಆಮೇಲೆ ಅಲ್ಲಿ ಯಾಕಂತ ಹೇಳಿದ್ರೆ ದೇವರಿಗೆ ಇಷ್ಟ ಸ್ತೋತ್ರ ಹೇಳ್ಬೇಕಂತ. ನಮ್ಮ ಜೀವಿತದಲ್ಲಿ ಯಾವಾಗ ಆಶೀರ್ವಾದ ಕಳೆದುಕೊಳ್ಳೋದು ಗೊತ್ತುಂಟಾ? ನಾವು ಗುಡುಗುಟ್ಟುವಾಗ. ಹಲ್ಲೆಲೂಯಾ. ಇಸ್ರೇಲರಿಗೆ ದೇವರು ಐಗುಪ್ತ ದೇಶದಿಂದ ಹೊರಗೆ ಬರುವಾಗ 40 ವರ್ಷ ಅವರಿಗೆ ಫ್ರೀ ಆಗಿ ಮನ್ನ ಕೊಟ್ಟ. ಹೌದಾ? ಫ್ರೀ ಆಗಿ ಕೊಟ್ಟದ್ದು. ಅವರೇನು ದುಡಿಲಿಲ್ಲ, ಅವರೇನು ಕೆಲಸ ಮಾಡಲಿಲ್ಲ, ದೇವರು ನಡೆಸಿದ. ಆದ್ರೂ ಸಹ ಅವರು ಏನ್ ಮಾಡಿದ್ರು? ಗುಡುಗುಟ್ಟಿದ್ರು. ಹಲ್ಲೆಲೂಯಾ. ಮನ್ನ ತಿಂದು ಸಾಕಾದಾಗ ಮಾಂಸ ಬೇಕೆಂಬುದಾಗಿ ಹೇಳಿ. ಆಮೇಲೆ ಅಂದ್ರೆ ಅವರಿಗೆ ದೇವರ ಬಗ್ಗೆ ಕೃತಜ್ಞತೆ ಇರಲಿಲ್ಲ. ಇವತ್ತು ನಾನು ಹೇಳ್ತೇನೆ, ನಾನು ನೀನು ಮೊದಲು ದೇವರಿಗೆ ಕೃತಜ್ಞತರಾಗಿ ಹೇಳಬೇಕು. ದೇವರೇ ನೀನು ಒಳ್ಳೆಯವನಾಗಿದ್ದಿ. ಓ, ನನ್ನನ್ನು ಎಲ್ಲ ಕೊರತೆ ನೀಗಿಸಿದೆ, ನನ್ನ ಜೀವಿತದಲ್ಲಿ ಅದ್ಭುತ ಮಾಡಿದ್ದಿ. ದೇವರೇ ನಿನ್ನಂತ ದೇವರು ಬೇರೆ ಇಲ್ಲ ಎಂಬುದಾಗಿ ಹೇಳ್ಬೇಕು. ಅವನೇ ನಮ್ಮ ಆಶ್ರಯ ದುರ್ಗವಾಗಿದ್ದಾನೆ, ಅವನೇ ನಮ್ಮ ಬಟ್ಟೆ ಆಗಿದ್ದಾನೆ ಪ್ರಿಯರೇ. ಯಾಕಂದ್ರೆ ಅವನ ಹೊರತು ಇವತ್ತು ನಾವು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ಹೇಳ್ತೇನೆ, ಒಂದು ನಂಬಿಕೆ ನಿನ್ನ ಜೀವಿತದಲ್ಲಿ ಅಸಾಧ್ಯವಾದ ಕಾರ್ಯ ದೇವರು ಮಾಡುತ್ತಾನೆ. ನೀವು ನೋಡಿ, ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಹಳೆ ಒಡಂಬಡಿಕೆಗೆ ಹೋಗುವುದಾದ್ರೆ 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 21ನೇ ವಾಕ್ಯವನ್ನು ಗಮನಿಸುವುದಾದ್ರೆ 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ನೀವು ಗಮನಿಸುವುದಾದ್ರೆ ಅಲ್ಲಿ ಯೆಹೋಶುವ ಪಟ್ಟಣದ ಅರಸನಿರ್ತಾರೆ.
ಈ ಯೆಹೋಷಾಫಾಟ ಎಂಬ ಅರಸನ ವಿರುದ್ಧ 3 ಅರಸರುಗಳು ಒಮ್ಮೆಲೆ ಏನ್ ಮಾಡ್ತಾರೆ, ಯುದ್ಧಕ್ಕೆ ಬರ್ತಾರೆ. ನೋಡಿ, 3 ಅರಸರುಗಳು ಅವನ ವಿರುದ್ಧ ಬರುವಾಗ ಅವನಿಗೆ ಭಯ ಆಯಿತು. ಆದ್ರೆ ಬೈಬಲ್ ಹೇಳ್ತಾರೆ, ಅವನು ದೇವರನ್ನು ಆಶ್ರಯಿಸಿಕೊಂಡ ಮೇಲೆ ದೇವರ ಹತ್ರ ಮುಖ ನೋಡ್ತಾನೆ. ಅವನು ದೇವರ ಸನ್ನಿಧಾನಕ್ಕೆ ಹೋಗ್ತಾನೆ. ಅವನು ಹೇಳ್ತಾನೆ, ಅವನನ್ನು ಎದುರಿಸಲಿಕ್ಕೆ ನನ್ನಲ್ಲಿ ಬಲ ಇಲ್ಲ, ಆದ್ರೆ ನನ್ನ ಕಣ್ಣುಗಳು ನಿನ್ನ ನೋಡುತ್ತದೆ ಎಂಬುದಾಗಿ ಹೇಳಿ ಅವ್ರು ಏನ್ ಮಾಡ್ತಾರೆ ಗೊತ್ತಿಲ್ಲ, ಯುದ್ಧಕ್ಕೆ ಹೋಗುವ ಮೊದಲು ಏನ್ ಮಾಡ್ತಾರೆ, ಒಂದು ವರ್ಷಿಪ್ ತಂಡವನ್ನು ಕಳಿಸ್ತಾನೆ. ವರ್ಷಿಪ್ ತಂಡ, ಆರಾಧನೆ ತಂಡವನ್ನು ಅವರ ಮುಂದೆ ಕಳಿಸ್ತಾರೆ. ಸಾಮಾನ್ಯವಾಗಿ ಯುದ್ಧಕ್ಕೆ ಹೋಗಿ ಏನ್ ಮಾಡ್ತಾರೆ, ಒಳ್ಳೆ ನಿರುದ್ಧವಾದ ಯುದ್ಧ ವೀರರನ್ನು ಕಳಿಸ್ತಾರೆ. ಆದ್ರೆ ಯೆಹೋಷಾಫಾಟ ಮಾಡಿದ ಗೊತ್ತಿಲ್ಲ, ಆರಾಧನೆ ಮಾಡುವ, ಸ್ತುತಿ ಮಾಡುವ ಒಂದು ತಂಡವನ್ನು ಕಳಿಸ್ತಾ ಇದ್ದಾನೆ. ಸತ್ಯವೇದ ಹೇಳ್ತದೆ, ಅವರು ತಂಡಗಳನ್ನು, ಆರಾಧನೆ ತಂಡವನ್ನು ಕಳಿಸುವಾಗ ಅಲ್ಲಿ ವಾಕ್ಯ ಏನ್ ಹೇಳ್ತದೆ ಗೊತ್ತಿಲ್ಲ, ಆ 3 ಅರಸರುಗಳು ಏನ್ ಮಾಡ್ತಾರೆ ಗೊತ್ತಿಲ್ಲ, ಒಬ್ಬರಿಗೊಬ್ಬರು ಜಗಳ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಒಬ್ಬರೊಬ್ಬರನ್ನು ಅವರೇ ಕೊಂದು ಏನ್ ಮಾಡ್ತಾರೆ, ಅವರೇ ನಾಶವಾಗ್ತಾರೆ. ಯೆಹೋಷಾಫಾಟನನ್ನು ದೇವರು ಉಳಿಸ್ತಾರೆ. ಇವತ್ತು ನಾನು ಹೇಳ್ತೇನೆ, ನಿನ್ನ ಪರಿಸ್ಥಿತಿ ಏನೇ ಆಗಿದ್ರು ಸಹ ಅದರ ಮಧ್ಯೆ ನೀನು ಸ್ತೋತ್ರ ಹೇಳುವುದನ್ನು ಕಲಿಯುವುದಾದ್ರೆ ದೇವರು ಅದ್ಭುತಗಳನ್ನು ಆತನು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ನನ್ನ ದೇವರು ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ನಾನು ಹೇಳಿದೆ ಕಳೆದ ವಾರ ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 40ನೇ ವಾಕ್ಯದಲ್ಲಿ ಆ ಕುಷ್ಠರೋಗಿ ಯೇಸುವಿನ ಬಳಿಗೆ ಬರುವ ಮೊದಲು ಏನ್ ಮಾಡಿದವರು, ದೇವರಿಗೆ ಸ್ತೋತ್ರ ಹೇಳಿದ, ದೇವರಿಗೆ ಯಜ್ಞವನ್ನು ಅರ್ಪಿಸಿದ, ಸ್ತೋತ್ರ ಅರ್ಪಿಸಿದ, ಅಡ್ಡವಿದ್ದಂತ ವಾಕ್ಯ ಇರ್ತದೆ. ನೋಡಿ, ಅವನ ಸಮಸ್ಯೆಯನ್ನು ನೋಡುವಾಗ ಅವನು ಏನ್ ಮಾಡಿಲ್ಲ, ದೇವರು ಯಾಕೆ ಈ ರೋಗ ಕೊಟ್ಟಿ ಅಂತ ಹೇಳಿಲ್ಲ. ಆಮೇಲೆ ಅವನು ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದಾನೆ. ಇವತ್ತು ನಾನು ಹೇಳ್ತೇನೆ, ನೀವು ಫಸ್ಟ್ ಕಲಿಬೇಕಾದ ದೇವರಿಗೆ ಸ್ತೋತ್ರ. ಆಮೇಲೆ ಹಲ್ಲೆಲೂಯಾ. ನಾವು ಯಾವಾಗ ಸಹ ಆಹಾರ ತೆಗೆದುಕೊಳ್ಳುವುದರ ಮೊದಲು ಏನ್ ಮಾಡ್ತೇವೆ, ಪ್ರಾರ್ಥನೆ ಹೇಗೆ ಮಾಡ್ತೇವೆ, ದೇವರಿಗೆ ಆಹಾರ ಕೊಟ್ಟದಕ್ಕೆ ನಿನಗೆ ಸ್ತೋತ್ರ. ಅದು ಎಂಥದೇ ಆಹಾರವಾಗಲಿ, ನೀನು ಸ್ತೋತ್ರ ಹೇಳುವಾಗ ದೇವರಲ್ಲಿ ಅದ್ಭುತ ಮಾಡುತ್ತಾರೆ. ಹಲ್ಲೆಲೂಯಾ. 5 ರೊಟ್ಟಿ 2 ಮೀನು ಮಾತ್ರ ಯೇಸು ಸ್ವಾಮಿಯ ಕೈಗೆ ಬಂದದ್ದು. ಹಲ್ಲೆಲೂಯಾ. ಅದು 5 ರೊಟ್ಟಿ 2 ಮೀನುಗಳನ್ನು ಹಿಡಿದು ದೇವರಿಗೆ ಸ್ತೋತ್ರ ಹೇಳುವಾಗ ಆ 5 ರೊಟ್ಟಿ 2 ಮೀನು ಸಾವಿರಾರು ಜನರಿಗೆ ಹಂಚಲಿಕ್ಕೆ ಸಾಧ್ಯವಾಯಿತು. ಇವತ್ತು ನಾನು ಹೇಳ್ತೇನೆ, ನಿನ್ನ ಜೀವಿತದಲ್ಲಿ ದೇವರು ಏನೇ ಕೊಟ್ಟು ಸಹ ನೀನು ಮೊದಲು ಸ್ತೋತ್ರ ಹೇಳುವುದನ್ನು ಕಲಿಬೇಕು. ನಿನಗೆ ಮಕ್ಕಳು ಕೊಟ್ಟಿದ್ದರೆ ದೇವರಿಗೆ ಸ್ತೋತ್ರ ಹೇಳು, ಕೆಲಸ ಕೊಟ್ಟಿದ್ದರೆ ದೇವರಿಗೆ ಸ್ತೋತ್ರ ಹೇಳು, ಕುಟುಂಬ ಕೊಟ್ಟಿದ್ದರೆ ದೇವರಿಗೆ ಸ್ತೋತ್ರ ಹೇಳು, ಸೇವೆ ಕೊಟ್ಟಿದ್ದರೆ ದೇವರಿಗೆ ಸ್ತೋತ್ರ ಹೇಳು. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸ್ತಾರೋ ಅವರೇ ನನ್ನನ್ನು ಗೌರವಿಸ್ತಾರಂತ ಸತ್ಯವೇದ ಹೇಳ್ತಾರೆ. ಹಲ್ಲೆಲೂಯಾ. ಇವತ್ತು ನಾನು ಫಸ್ಟ್ ಹೇಳಿಕ್ಕೆ ಇಷ್ಟಪಡ್ತೇನೆ, ನೀನು ದೇವರಿಗೆ ಸ್ತೋತ್ರ ಹೇಳುವುದನ್ನು ಕಲಿಸು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 50ನೇ ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ ಅಂತ ಹೇಳಿದ್ರೆ, ಯಾವಾಗ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ ಆಗ ದೇವರು ಎಷ್ಟು ಮಾತ್ರಕ್ಕೆ ಸುಮ್ಮನಿರುವ ದೇವರಲ್ಲ. ಹಲ್ಲೆಲೂಯಾ. ಆತನು ಮಹತ್ ಕಾರ್ಯಗಳನ್ನು ಮಾಡುವ ದೇವರಾಗಿದ್ದಾನೆ. ನಮ್ಮ ದೇವರು ಸುಮ್ಮನಿರುವ ದೇವರೇ ಅಲ್ಲ. ಅಲ್ಲಿ ನೀನು ಸ್ತೋತ್ರ ಹೇಳಬೇಕು, ಸ್ತೋತ್ರದ ಮಧ್ಯೆ ಇಳಿದು ಬರುವ ದೇವರಾಗಿದ್ದಾನೆ. ನಾನು ನಂಬ್ತೇನೆ ಇವತ್ತು ನಿಮ್ಮ ಜೀವಿತದಲ್ಲಿ ಅದನ್ನು ಅವನು ಈ ಸರ್ತಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ನೀವು ನೋಡಿ, ಯೆಶಾಯ ಬರೆದ ಪ್ರವಾದನ ಗ್ರಂಥದಲ್ಲಿ 57ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ದೇವರಿಗೆ ಸ್ತೋತ್ರ, ನಮ್ಮ ಬಾಯಿಯ ಸ್ತೋತ್ರ ಯೋಗ್ಯ ಫಲವಾಗಿದೆ ಅಂತ ಬೈಬಲ್ ಹೇಳ್ತದೆ. ನೀವು ನೋಡಿ, ಇಬ್ರಿ 13ನೇ ಅಧ್ಯಾಯ 15ನೇ ವಾಕ್ಯ ಓದಿ. ಆದ್ದರಿಂದ ನೋಡಿ, ಯೇಸುವಿನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡೆಬಿಡದೆ ಸಮರ್ಪಿಸೋಣ. ದೇವರ ವಾಕ್ಯ ಹೇಳ್ತದೆ, ನಾವು ಎಡೆಬಿಡದೆ ಯಾವುದೇ ಕಷ್ಟ ಇರಲಿ, ಯಾವುದೇ ರೋಗ ಇರಲಿ, ಯಾವುದೇ ಪರಿಸ್ಥಿತಿ ಬರಲಿ, ನಾವು ದೇವರಿಗೆ ಸ್ತೋತ್ರ ಹೇಳೋಣ. ಮತ್ತೆ ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಸಮರ್ಪಿಸುವ ಯಜ್ಞವಾಗಿದೆ. ಕರ್ತ ಅಂತ ಹೇಳಿದ್ರೆ ಅಸಾಧ್ಯವಾದ ಕಾರ್ಯವನ್ನು ಸಾಧ್ಯ ಮಾಡ್ತಾನೆ. ಎಷ್ಟು ಜನ ನಂಬ್ತೀರಿ? ಅಲ್ಲಿ ಅಸಾಧ್ಯವಾದ ಕಾರ್ಯವನ್ನು ದೇವರು ಸಾಧ್ಯ ಮಾಡ್ತಾನೆ. ಆಮೇಲೆ ಇವತ್ತು ನಮ್ಮ ಜೀವಿತದಲ್ಲಿ ಮಾಡಲಿಲ್ಲವ, ಮಾಡಿದಾನಿಲ್ಲ. ಅಸಾಧ್ಯತೆಯ ಮಧ್ಯೆ ಚಲಿಸುವ ದೇವರು ನಮ್ಮ ದೇವರಾಗಿದ್ದಾನೆ. ನೋಡಿ, ಎಂತೆಂತ ಪ್ರಾಬ್ಲಮ್ಗಳು ಬಂದ್ರು ಸಹ ದೇವರು ಕಾಪಾಡುವ ದೇವರಾಗಿದ್ದಾನೆ. ಆಮೇಲೆ ಅಲ್ಲಿ ಯಾಕಂತ ಹೇಳಿದ್ರೆ ನಮಗೊಬ್ಬ ದೇವರಿದ್ದಾನೆ, ಅವನು ಸ್ತೋತ್ರಗಳ ಮಧ್ಯೆ ಇಳಿದು ಬರುವ ದೇವರಾಗಿದ್ದಾನೆ. ಎಷ್ಟು ಜನ ನಂಬ್ತೀರಿ? ಎಷ್ಟು ಜನ ನಂಬ್ತೀರಿ ಇವತ್ತು? ಹಲ್ಲೆಲೂಯಾ. ನೀನು ಸಮಸ್ಯೆಗೆ ಭಯಪಡುವ ಅಗತ್ಯ ಇಲ್ಲ, ನೀನು ರೋಗಕ್ಕೆ ಭಯಪಡುವ ಅಗತ್ಯ ಇಲ್ಲ. ಅದರ ಮಧ್ಯೆ ನೀನು ಸ್ತೋತ್ರ ಹೇಳುವುದನ್ನು ಕಲಿತರೆ ಸಾಕು, ನಿನಗೆ ಕೆಲವೊಂದು ಪ್ರೊವಿಷನ್ ಅನ್ನು ದೇವರು ಕೊಡುವವನಾಗಿದ್ದಾನೆ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿನಗೆ ಚಿಕ್ಕ ಕೆಲಸ ಆದ್ರೂ ತೊಂದರೆ ಇಲ್ಲ, ಆ ಕೆಲಸಕ್ಕೆ ದೇವರಿಗೆ ಸ್ತೋತ್ರ ಹೇಳು. ಆಮೇಲೆ ನಾವು ಸಾಧಾರಣವಾಗಿ ಇದು ಚಿಕ್ಕ ಕೆಲಸ, ದೇವರಿಗೆ ದೊಡ್ಡದು ಕೊಡಬೇಕಾಗಿತ್ತಲ್ಲ ಅಂತ ಹೇಳಿದ್ರೆ ನೀನು ದೇವರಿಗೆ ಗುಡುಗುಟ್ಟುತ್ತಿ ಅಂತ ಬೈಬಲ್ ಹೇಳ್ತದೆ, ನಿಮಗಿರುವುದರಲ್ಲಿ ತೃಪ್ತರಾಗಿರಿ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ ಅಂತ ದೇವರು ತಾನೇ ಹೇಳಿದಂತೆ.
ನಾನು ಹೇಳ್ತೇನೆ, ಇವತ್ತು ನೀನು ಯಾವ ಪರಿಸ್ಥಿತಿಯಲ್ಲಿದ್ರೂ ಸಹ ದೇವರಿಗೆ ಸ್ತೋತ್ರ ಹೇಳು. ನಾನು ಹೇಳ್ತೀನಿ, ಅದ್ಭುತ ನಾಳೆ ನಡೆಯುತ್ತದೆ. ಅಲ್ಲಿ ನಾಳೆ ದೇವರು ಅದ್ಭುತ ಮಾಡ್ತಾನೆ. ಯಾಕಂದ್ರೆ ನಿನ್ನ ಬಾಯ ಒಬ್ಬ ಸ್ತೋತ್ರ ಒಬ್ಬ ದೇವರು ಸಿದ್ಧಿಗೆ ತರುವವನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ದೇವರು ಕಾರ್ಯ ಮಾಡುವ ದೇವರಾಗಿದ್ದಾನೆ. ನಮ್ಮ ದೇವರು ಅಸಾಧ್ಯತೆ ಮಧ್ಯೆ ಚಲಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಬಯಸುವುದು ನಮ್ಮ ಬಾಯಲ್ಲಿ ಸ್ತೋತ್ರವಾಗಿದೆ. ಇಬ್ರಿಯ 12 ಹೇಳ್ತಾರೆ, ಆದುದರಿಂದ ದೇವರ ಕನಿಕರವನ್ನು ನೆನಪಿಗೆ ತಂದುಕೊಂಡು ನಿಮ್ಮನ್ನೇ ಸಜೀವ ಯಜ್ಞವಾಗಿ ದೇವರಿಗೆ ಅರ್ಪಿಸಿರಿ, ಇದೇ ವಿವೇಕಪೂರ್ವಕವಾದ ಆರಾಧನೆ ಎಂಬುದಾಗಿ ವಾಕ್ಯ. ಹಾಗಾದ್ರೆ ಒಂದು ಸತ್ಯ ಅಂತ ಹೇಳಿದ್ರೆ, ನಾವು ಇವತ್ತು ನನಗೆ ಏನಾದರೂ ಗೊತ್ತಿಲ್ಲ, ಆದ್ರೆ ಇನ್ನು ಮುಂದೆ ನಾವು ದೇವರಿಗೆ ಮೊದಲಾಗಿ ಸ್ತೋತ್ರವನ್ನು ಹೇಳಬೇಕು. ಅಲ್ಲಿ ಹೋಶೆಯ ಬರೆದ ಪ್ರವಾದನ ಗ್ರಂಥದಲ್ಲಿ ನೀವು ನೋಡುವುದಾದ್ರೆ ಅದರಲ್ಲಿ 14ನೇ ಅಧ್ಯಾಯ 2ನೇ ವಾಕ್ಯವನ್ನು ಓದಿರಿ. ಹೋಶೆಯ ಬರೆದ ಪ್ರವಾದನ ಗ್ರಂಥ 14ನೇ ಅಧ್ಯಾಯ 2ನೇ ವಾಕ್ಯ ನೋಡಿ. ಅಲ್ಲಿ ಪಶ್ಚಾತ್ತಾಪದ ಮಾತುಗಳನ್ನು ತೆಗೆದುಕೊಂಡು ಯೆಹೋವನ ಬಳಿಗೆ ಹಿಂತಿರುಗಿ ಆತನಿಗೆ ನಮ್ಮ ಅಪರಾಧಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿ ನಮ್ಮಲ್ಲಿನ ಒಳ್ಳೆಯದನ್ನು ಅಂಗೀಕರಿಸು. ಅಲ್ಲಿ ನೋಡಿ, ನಮ್ಮ ಸ್ತೋತ್ರಗಳೆಂಬ ಹೋರಿಯನ್ನು ಅರ್ಪಿಸುವೆನು. ನೋಡಿ, ಅಲ್ಲಿ ಬೈಬಲ್ ನಮ್ಮ ಸ್ತೋತ್ರವೆಂಬ ಹೋರಿಗಳನ್ನು ಅರ್ಪಿಸ್ತೇನೆ. ಹಾಗೆ ಇವತ್ತು ನಾವು ಯಾವಾಗ ಸ್ತೋತ್ರವನ್ನು ಅರ್ಪಿಸ್ತೇವ, ನಮ್ಮ ಚರಿತ್ರೆ ದೇವರು ಬದಲಾಯಿಸ್ತಾನೆ. ಎಷ್ಟು ಜನ ಇವತ್ತು ನಂಬ್ತೇವೆ? ಅಲ್ಲಿ ನಿಮ್ಮ ಚರಿತ್ರೆ ದೇವರು ಬದಲಾಯಿಸ್ತಾನೆ. ಯಾಕೆ ಗೊತ್ತಿಲ್ಲ? ಸ್ತೋತ್ರದಲ್ಲಿ ಒಂದು ದೊಡ್ಡ ಶಕ್ತಿ ಉಂಟು. ಸ್ತೋತ್ರ ಅಂದ್ರೆ ಏನು? ದೇವರ ಹೊಗಳು. ಅಲ್ಲೇಲೂಯಾ, ಪ್ರೇಸ್ ದಿ ಲಾರ್ಡ್. ಯಾವಾಗ ನಾವು ಸಮಸ್ಯೆಯಲ್ಲಿ ಬರ್ತೇವೆ, ಯಾವಾಗ ನಾವು ರೋಗದಲ್ಲಿ ಬರ್ತೇವೆ, ಆಗಲೇ ದೇವರ ಅದ್ಭುತಗಳನ್ನು ಮಾಡುದು. ಒಬ್ಬ ಭಕ್ತ ಇದ್ದ, ಅವನೊಂದು ಪುಸ್ತಕ ಬರೆದ ಜೈಲಲ್ಲಿರುವಾಗ ಪುಸ್ತಕ ಏನು ಬರೆದ? ಪವರ್ ಆಫ್ ಪ್ರೈಸ್ ಅಂತ, ಅಂದ್ರೆ ಸ್ತುತಿಯ ಶಕ್ತಿ ಅಂತ. ಆಮೇಲೆ ಅಲ್ಲಿ ಅವನು ಜೈಲಲ್ಲಿ ಇದ್ದಾನೆ, ಅವನಿಗೆ ಪೆಟ್ಟು ಕೊಡ್ತಾ ಇದ್ದಾನೆ. ಆಗ ದೇವರಿಗೆ ಸ್ತೋತ್ರ ಹೇಳಲಿಕ್ಕೆ ಶುರು ಮಾಡಿದ. ಯಾವಾಗ ಸ್ತೋತ್ರ ಹೇಳಲಿಕ್ಕೆ ಶುರು ಮಾಡಿದ್ರು, ಆಗ ಆ ಜೈಲಾಧಿಕಾರಿ ಅವನಿಗೆ ಹೊಡೆಯುವುದನ್ನು ಬಿಟ್ಟುಬಿಟ್ರು. ಯಾಕೆ ಗೊತ್ತಿಲ್ಲ? ಅವನ ಮೈ ಮುಟ್ಟಿದ್ರೆ ಅವ್ರಿಗೆ ಏನಾದರೂ ಸಮಸ್ಯೆಗಳು ಬರ್ತಾ ಇರ್ತದೆ. ಇವತ್ತು ನಾನು ಹೇಳ್ತೇನೆ, ಮೊದಲು ನಾವು ಎಲ್ಲದರಲ್ಲಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. 100ನೇ ಕೀರ್ತನೆ ಏನ್ ಹೇಳ್ತದೆ? 4ನೇ ವಾಕ್ಯದಲ್ಲಿ, ಯೆಹೋವನಿಗೆ ಏನು ಕೃತಜ್ಞತಾ ಸ್ತುತಿಯೊಂದಿಗೆ ಆತನ ಮಂದಿರ ದ್ವಾರಗಳಿಗೆ ಕೀರ್ತನೆಗಳೊಂದಿಗೆ ಆತನ ಅಂಗಳಗಳಿಗೆ ಬನ್ನಿರಿ ಅಂತ. ಯೆಹೋವನು ಮಾಡಿದ ಉಪಕಾರವನ್ನು ಸ್ಮರಿಸಿರಿ ಎಂಬುದಾಗಿ. ಇವತ್ತು ನಾನು ನಿಮ್ಮ ಹತ್ರ ಕೇಳುವುದಾದ್ರೆ, ದೇವರು ನಿಮ್ಮ ಜೀವಿತದಲ್ಲಿ ಉಪಕಾರ ಮಾಡಿದ್ದಾರೆ ಅಂತ ಹೇಳುವಾಗ ನಿಮಗೆ ಪಟ್ಟಿ ಇಡ್ಲಿಕ್ಕೆ ಆಗೋದಿಲ್ಲ. ಅಂತ ಉಪಕಾರ ನೀವು ನಿಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಮಾಡಿದ್ದಾರೆ. ಹಲ್ಲೆಲೂಯಾ. ಮಾಡಿದ್ರೆ ಕರ ಎತ್ತಿ ದೇವರಿಗೆ ಸ್ತೋತ್ರ. ಹಾಗಾಗಿ ನಾನು ಹೇಳ್ತೇನೆ, ಇವತ್ತು ನೀವು ಉಳಿದಿರುವುದಾದ್ರೆ ಅದು ದೇವರು ಕೊಟ್ಟ ಭಿಕ್ಷೆ ಆಗಿದೆ. ಹಲ್ಲೆಲೂಯಾ. ನಮಗೆ ದೇವರು ಆಶಯವನ್ನು ಕೊಟ್ಟಿದ್ದಾರೆ, ದೇವರು ನಮಗೆ ಆರೋಗ್ಯವನ್ನು ಕೊಟ್ಟಿದ್ದಾರೆ. ಅದನ್ನೇ ನೆನೆಸಿ ನಾವು ದೇವರಿಗೆ ಸ್ತೋತ್ರ ಹೇಳಬೇಕು. ಇವತ್ತು ನೀನು ಆತನಿಗೆ ಸ್ತೋತ್ರ ಹೇಳುವುದಾದ್ರೆ, ಹಲ್ಲೆಲೂಯಾ, ಎಡೆಬಿಡದೆ ಸ್ತೋತ್ರವನ್ನು ಸಲ್ಲಿಸಬೇಕೆಂಬುದಾಗಿ ದೇವರ ವಾಕ್ಯ. ನೋಡಿ, ದಾವೀದನ ಜೀವಿತದಲ್ಲಿ ಸಮಸ್ಯೆಗಳು ಬರುವಾಗ ಅವರು ಸ್ತೋತ್ರ ಹೇಳಿದ. ನಾವು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಆಕೀಷನ ಹತ್ರ ಜನರು ಬಂದು ಹೇಳ್ತಾ ಇದ್ದಾರೆ, ದಾವೀದನೇ ರಾಜನಾಗಿದ್ದಾನೆ, ಅವನನ್ನು ಹಿಡಿದಿ ಅಂತ ಹೇಳುವಾಗ 34ನೇ ಕೀರ್ತನೆ ಅವರು ಬರೀತಾರೆ ಏನಂತ? ಯೆಹೋವನಿಗೆ ಎಡೆಬಿಡದೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಆತನ ಸ್ತೋತ್ರ ಯಾವಾಗ ನನ್ನ ಬಾಯಲ್ಲಿದೆ ಎಂದು ನಲ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಆಕೀಷ ಅವರನ್ನು ನೋಡಿ ಏನ್ ಮಾಡ್ತಾರೆ ಗೊತ್ತಿಲ್ಲ? ಇವರು ಹುಚ್ಚನಾಗಿರ್ಬೇಕು, ಬಿಟ್ಟುಬಿಡ್ರಿ ಅಂತ. ನೋಡಿ, ಸ್ತೋತ್ರದಲ್ಲಿ ಎಂತ ಶಕ್ತಿ ಉಂಟು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾನು ಹೇಳ್ತೇನೆ, ನಿನ್ನ ವೈರಿ ನಿನ್ನ ವಿರುದ್ಧ ಬರುವುದಾದ್ರೆ ನೀನು ದೇವರಿಗೆ ಸ್ತೋತ್ರ ಹೇಳುವುದಕ್ಕೆ ದೇವರು ಸ್ತೋತ್ರಗಳ ಮಧ್ಯದಲ್ಲಿ ಅದ್ಭುತ ಮಾಡ್ತಾರೆ. ದೇವರ ವಾಕ್ಯ ಸ್ತುತಿ ಯಜ್ಞವನ್ನೇ ಸಮರ್ಪಿಸಿರಿ ಎಂಬುದಾಗಿ. ಹಲ್ಲೆಲೂಯಾ. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸ್ತಾರೋ ಅವರೇ ನನ್ನನ್ನು ಗೌರವಿಸ್ತಾರೆ ಅಂತ ವಾಕ್ಯ ಇರ್ತದೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೇನೆ? ನಾನು ಬಲವಾಗಿ ನಂಬುತ್ತೇನೆ, ಅಲ್ಲಿ ದೇವರು ಸ್ತೋತ್ರಗಳ ಮಧ್ಯೆ ಇಳಿದು ಬರುವ ದೇವರಾಗಿದ್ದಾನೆ. ದೇವರು ಸ್ತೋತ್ರದ ಮಧ್ಯೆ ಅದ್ಭುತಗಳನ್ನು ಮಾಡುವವನಾಗಿದ್ದಾನೆ. ದೇವರು ವಾಕ್ಯ ಹೇಳ್ತಾರೆ, ಪರಮಾತ್ಮನೇ ನಿನ್ನನ್ನು ಕೊಂಡಾಡುವುದು ಯುಕ್ತವಾಗಿದೆ, ನಿನ್ನನ್ನು ಸ್ತುತಿಸುವುದು ಯುಕ್ತವಾಗಿದೆ ಎಂಬುದಾಗಿ. ಇವತ್ತು ನಿಮ್ಮ ಜೀವಿತದಲ್ಲಿ ಏನೇ ಪರಿಸ್ಥಿತಿ ಇದ್ರೂ ಸಹ ಅದರ ಮಧ್ಯೆ ದೇವರಿಗೆ ಹೊಗಳುವುದನ್ನು ಸ್ಟಾರ್ಟ್ ಮಾಡ್ರಿ. ಯಾವಾಗ ನೀವು ಹೊಗಳಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಯಾವಾಗ ನೀನು ಒಳ್ಳೆಯವನು ಎಂಬುದಾಗಿ ಹೇಳುತ್ತೀರೋ, ಆಗ ಆತನ ಒಳ್ಳೆಯ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಪ್ರಕಟವಾಗುತ್ತದೆ. ಅಲ್ಲಿ ಯಾವಾಗ ನಾವು ದೇವರಿಗೆ ಗುಡುಗುಟ್ಟುತ್ತೇವೆ, ಆಗ ನಮ್ಮ ಜೀವಿತದಲ್ಲಿ ಯಾವ ಆಶೀರ್ವಾದ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮನ್ನು ನಡೆಸಿದ್ದಾನೆ, ನಮ್ಮನ್ನು ಕಾಪಾಡಿದ್ದಾನೆ. ಆ ದೇವರನ್ನು ನೆನೆಸಿ ನಾವು ದೇವರಿಗೆ ಸ್ತೋತ್ರ ಹೇಳುವ. ಆ ಯಾವೇ ನಮ್ಮ ಮಧ್ಯದಲ್ಲಿದ್ದಾನೆ, ಯಾವೇ ನಮ್ಮ ಮಧ್ಯದಲ್ಲಿದ್ದಾನೆ. ನಾವು ಹೋಗುವ ದಾರಿಯಲ್ಲಿ ಆತ ನಮ್ಮ ಮಧ್ಯೆ ಇದ್ದಾನೆ, ನಾವು ನಿಲ್ಲುವ ಸ್ಥಳದಲ್ಲಿ ಆತ ನಮ್ಮ
ಮಧ್ಯೆ ನಿಲ್ಲುತ್ತಾನೆ. ಆತ ನಮ್ಮನ್ನು ಮರೆ ಮಾಡುವ ದೇವರಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ಯಾವೇ ಅಂತ ಹೇಳಿದ್ರೆ ಜೀವಿಸುವ ದೇವರಾಗಿದ್ದಾನೆ. ಇವತ್ತು ನಿಮ್ಮ ಜೀವಿತದಲ್ಲಿ ಆದ್ರೆ ಯಾವಾಗ ನಿಮ್ಮ ಜೊತೆ ಇರುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತೀರಿ, ನಾ ಹೋಗುವ ದಾರಿಯಲ್ಲೆಲ್ಲ ನನ್ನ ದೇವರು ನನ್ನ ನಡೆಸುವವನಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ನಾ ಹೋಗುವ ದಾರಿಯಲ್ಲಿ ಪ್ರಸನ್ನತೆ ಚಲಿಸಲಿ, ನಾ ನಿಲ್ಲುವ ಸ್ಥಳದಲ್ಲೆಲ್ಲ ನಿನ್ನ ಮಹಿಮೆ ಇರಲಿ. ಹೇಳುವ, ನಾ ಹೋಗುವ ದಾರಿಯಲ್ಲಿ ಪ್ರಸನ್ನತೆ ಚಲಿಸಲಿ, ನಾ ನಿಲ್ಲುವ ಸ್ಥಳದಲ್ಲೆಲ್ಲ ನಿನ್ನ ಮಹಿಮೆ ಇರಲಿ. ನನ್ನ ಮನೆ ಮಾಡು ನಿನ್ನ ಶಿಲುಬೆಯಲ್ಲಿ, ಯೇಸು ನನ್ನಲ್ಲಿ ನಿನ್ನ ಕಾಣಿಸಲಿ. ಹೇಳುವ, ಹಲ್ಲೆಲೂಯಾ. ನನ್ನ ಮನೆ ಮಾಡು ನಿನ್ನ ಶಿಲುಬೆಯಲ್ಲಿ, ಯೇಸು ನನ್ನಲ್ಲಿ ನಿನ್ನ ಕಾಣಿಸಲಿ. ಪ್ರಸನ್ನತೆ ಪ್ರಸನ್ನತೆ ಪರಲೋಕದ ದೇವ, ಪ್ರಸನ್ನತೆ 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 ಪರಲೋಕದ ದೇವ, ಪ್ರಸನ್ನತೆ ಪರಲೋಕದ ದೇವ, ಪ್ರಸನ್ನತೆ. ಎಷ್ಟು ಜನ ನಂಬ್ತೀರಿ? ನಾವು ಹೋಗುವಾಗ ದೇವರಿಗೆ ಸ್ತೋತ್ರ ಹೇಳುವ. ನಮ್ಮ ಪ್ರಯಾಣದಲ್ಲಿ, ನಮ್ಮ ಅನುದಿನದ ಜೀವಿತದಲ್ಲಿ, ನಮ್ಮ ಒಂದೊಂದು ವಿಷಯದಲ್ಲಿ ದೇವರ ಅದ್ಭುತಗಳನ್ನು ಮಾಡುವವರಾಗಿದ್ದಾರೆ. ಥ್ಯಾಂಕ್ ಯು ಲಾರ್ಡ್. ಇಷ್ಟು ಹೊತ್ತು ನಿನ್ನನ್ನು ಆರಾಧಿಸಿ ನಿನ್ನ ವಾಕ್ಯ ಕೇಳಿ ಕೃಪೆ ಕೊಟ್ಟದಕ್ಕೆ ಸ್ತೋತ್ರ. ಮತ್ತೆ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡಿ ಅವರ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವುದಕ್ಕೆ ಸ್ತೋತ್ರ. ದೇವರೇ, ಒಂದು ಸ್ತೋತ್ರದೊಂದಿಗೆ ನಿನ್ನ ಸನ್ನಿಧಾನಕ್ಕೆ ಬಂದಿದ್ದಾರೆ. ಅವರು ಹೋಗುವಾಗ ಅಸಾಧ್ಯವಾದ ಸಂಗತಿಗಳು ಸಾಧ್ಯವಾಗಲಿ ಕರ್ತನೆ. ಎಲ್ಲ ವಿಷಯದಲ್ಲಿ ಅದ್ಭುತ ಮಾಡಿದ್ದಾರೆ. ಎಲ್ಲವ ನಿಮ್ಮ ಕಾರ್ಯಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನೆ. ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡುವಂತೆ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಆಶೀರ್ವಾದ ಪಡೆದುಕೊಳ್ಳಿ.